ನಮಸ್ಕಾರ ಎಲ್ರಿಗೂ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ಲಾಸಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು UIICAO ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಸೊ ಫೆಬ್ರವರಿ 13th ಫೆಬ್ರವರಿ ತಿಂಗಳಲ್ಲಿ 13th ನಿಮಗೆ UIICAO ಎಕ್ಸಾಮ್ಸ್ ಇದೆ. ಸೊ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಥರ ಇದರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್, ಅದರ ನೆಕ್ಸ್ಟ್ ಇಂಟರ್ವ್ಯೂ ಈ ಥರ ಏನು ಇರೋದಿಲ್ಲ. ಒಂದು ಎಕ್ಸಾಮ್ ಸಿಂಗಲ್ ಎಕ್ಸಾಮ್ಸ್ ಮಾತ್ರ ಇರುತ್ತೆ. ಸೊ 200 ಮಾರ್ಕ್ಸ್ ಸಿಂಗಲ್ ಎಕ್ಸಾಮ್ಸ್ ಇರುತ್ತೆ, 2 hours ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಇದರಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಕೂಡ ಇರೋದಿಲ್ಲ. ಸೊ ಇದು ಕೂಡ ಆಫೀಸರ್ ಲೆವೆಲ್ ಎಕ್ಸಾಮ್ಸ್. ಅಂದರೆ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಇದು ಆಫೀಸರ್ ಲೆವೆಲ್ ಪ್ರೊಬೇಷನರಿ ಆಫೀಸರ್ ಯಾವ ಥರ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಇರುತ್ತೆ ಅದೇ ಥರ ಇದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂತ UIICAO. ಸೊ ಈ ಎಕ್ಸಾಮ್ಸಲ್ಲಿ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ ಅಂತ ಇರುತ್ತೆ. ಇದರಲ್ಲಿ ಆ ಥರ ಎರಡೆರಡು ಎಕ್ಸಾಮ್ಸ್ ಏನೂ ಇಲ್ಲ, ಒಂದು ಎಕ್ಸಾಮ್ ಸಿಂಗಲ್ ಎಕ್ಸಾಮ್ಸ್ ಮಾತ್ರ ಇದೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಈ ಎಕ್ಸಾಮ್ಸ್ನ ಕ್ವಾಲಿಫೈ ಮಾಡಿ. ಇದೊಂದು ಎಕ್ಸಾಮ್ಸ್ ನೀವೇನಾದರೂ ಕ್ವಾಲಿಫೈ ಮಾಡಿದರೆ ಸೊ ಅದರ ನೆಕ್ಸ್ಟ್ ನಿಮಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದ ತಕ್ಷಣವೇ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ಸೊ ಇವಾಗ ರೀಸೆಂಟಾಗಿ UIIC ಅಸಿಸ್ಟೆಂಟ್ ಎಕ್ಸಾಮ್ ಡೇಟ್ನು ಕೂಡ ಅನೌನ್ಸ್ ಮಾಡಿದರು. ಸೊ ಫೆಬ್ರವರಿ 6ನೇ ತಾರೀಕು ಯಾರ್ಯಾರೆಲ್ಲ UIIC ಅಸಿಸ್ಟೆಂಟ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿದ್ರೆ ಸೊ ಅವ್ರಿಗೆಲ್ಲರಿಗೂ ಫೆಬ್ರವರಿ 6ನೇ ತಾರೀಕು ಎಕ್ಸಾಮ್ಸ್ ಇರುತ್ತೆ. ಸೊ ಅದು ಕೂಡ ಸಿಂಗಲ್ ಎಕ್ಸಾಮ್ಸ್, ಒಂದು ಎಕ್ಸಾಮ್ಸ್ ಮಾತ್ರ ಇರುತ್ತೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ಥರ ಅದರಲ್ಲೂ ಕೂಡ ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮ್ಸ್ ಅಂತ ಇಲ್ಲ, ಒಂದು ಎಕ್ಸಾಮ್ ಸಿಂಗಲ್ ಎಕ್ಸಾಮ್ಸ್. ಅದೇನಾದ್ರೂ ಕ್ವಾಲಿಫೈ ಆದರೆ ನಿಮಗೆ ಅದರಲ್ಲಿನೂ ಕೂಡ ಅಸಿಸ್ಟೆಂಟ್ ಎಕ್ಸಾಮ್ಸಲ್ಲೂ ಕೂಡ UIIC ಅಸಿಸ್ಟೆಂಟ್ ಎಕ್ಸಾಮ್ಸಲ್ಲೂ ಸಿಂಗಲ್ ಎಕ್ಸಾಮ್ಸ್, ಹಾಗೆ UIICAO ಅಂದರೆ ಇದು ಪ್ರೊಬೇಷನರಿ ಆಫೀಸರ್ ಲೆವೆಲ್. ಇದರಲ್ಲಿ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂತ ಕರೀತಾರೆ. ಸೊ ಇದರಲ್ಲಿನೂ ಕೂಡ ಸಿಂಗಲ್ ಎಕ್ಸಾಮ್ಸ್. ಸೊ ಇದೊಂದು ಏನಾದರೂ ಸಿಂಗಲ್ ಎಕ್ಸಾಮ್ಸ್ ಕ್ವಾಲಿಫೈ ಆದರೆ ಇದ್ರ ನೆಕ್ಸ್ಟ್ ನಿಮಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಕ್ವಾಲಿಫೈ ಆದರೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಏನೇನು ನೀವು ಸ್ಟಡಿ ಮಾಡಿರ್ತೀರಲ್ಲ ಸೊ ಅದೆಲ್ಲನೂ ನಿಮಗೆ ಇಲ್ಲಿನೂ ಕೂಡ ಯೂಸ್ ಆಗುತ್ತೆ. ಕ್ವಾಂಟ್ ಆಗಿರ್ಬೋದು, ಆಮೇಲೆ ರೀಸನಿಂಗ್ ಸೆಕ್ಷನ್, ಇಂಗ್ಲೀಷ್ ಸೆಕ್ಷನ್, ಜನರಲ್ ಅವೇರ್ನೆಸ್. ಸೊ ಬ್ಯಾಂಕಿಂಗ್ ಎಕ್ಸಾಮ್ ಸೆಕ್ಟರಲ್ಲಿ ನೀವು ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್, ಫೈನಾನ್ಷಿಯಲ್ ಅವೇರ್ನೆಸ್ ಇದನ್ನೆಲ್ಲನೂ ಕೂಡ ಸ್ಟಡಿ ಮಾಡ್ತೀರಾ ಕರೆಂಟ್ ಅಫೇರ್ಸ್, ಜನರಲ್ ಅವೇರ್ನೆಸ್ನಲ್ಲಿ. ಸೊ ಇನ್ಶೂರೆನ್ಸ್ ಎಕ್ಸಾಮ್ಸಲ್ಲಿ ಇದರಲ್ಲಿ ನೀವು ಏನಂದರೆ ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆನೂ ಕೂಡ ಇದು ಸ್ಟಡಿ ಮಾಡ್ಕೊಳ್ಳಿ. ಯಾಕಂದರೆ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಇದು ಇನ್ಶೂರೆನ್ಸ್ ಸೆಕ್ಟರ್ ಎಕ್ಸಾಮ್ಸ್ ಆಗಿರೋದ್ರಿಂದ ಇನ್ಶೂರೆನ್ಸ್ ಕ್ವಶನ್ಸ್ನು ಕೂಡ ಬಂದೇ ಬರುತ್ತೆ. ಸೊ ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆ ಜಾಸ್ತಿ ಗಮನ ವಹಿಸಿ, ಹಾಗೆ ಕರೆಂಟ್ ಅಫೇರ್ಸ್ನು ಕೂಡ ಜಾಸ್ತಿ ಸ್ಟಡಿ ಮಾಡಿ. ಇವಾಗ ಲಾಸ್ಟ್ 10 days ಮಾತ್ರ ಇರೋದ್ರಿಂದ ಡೈಲಿ 2 ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡಿ. ಮೊದಲು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡ್ಕೊಳ್ಳಿ. ಅದರ ನೆಕ್ಸ್ಟ್ ಡೈಲಿ 2 ಮಾಕ್ ಟೆಸ್ಟ್ನ ಕೊಡಿ. ಒನ್ ಎಕ್ಸಾಮ್ಸ್ಗೆ 2 hours ಇದೆ ಅಂತ ಅಂದರೆ ಸೊ ಮಾರ್ನಿಂಗ್ ಒಂದು ಸೆಕ್ಷನಲ್ಲಿ ಒಂದು ಎಕ್ಸಾಮ್ಸ್ ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡಿ, ಮತ್ತು ಈವ್ನಿಂಗ್ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಿ ಮಾಕ್ ಟೆಸ್ಟ್ನ. ಸೊ ಹಾಗೆ ಅದನ್ನು ಅನಲೈಸಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಲಾಸ್ಟ್ 10 days ಇರುವಾಗ. ಮತ್ತು ಕರೆಂಟ್ ಅಫೇರ್ಸಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಾಸ್ತಿ ಸ್ಟಡಿನ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಕಂಪೋಸಿಟ್ ಟೈಮ್ ಇರುತ್ತೆ, 2 hours 2 ತಾಸು ಎಕ್ಸಾಮ್ಸ್ ಇರುತ್ತಲ್ಲ. ಸೊ ಅದರಲ್ಲಿ ನಿಮ್ಗೆ ಸೆಕ್ಷನ್ ವೈಸ್ ಇರೋದ್ರಿಲ್ಲ, ಅಂದರೆ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿನೂ ಕೂಡ ಈ ಒಂದೊಂದು ಸೆಕ್ಷನ್ಗೆ 20 minutes ಈ ಥರ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಸೆಕ್ಷನ್ ವೈಸ್ ನಿಮಗೆ ಟೈಮಿಂಗ್ ಏನೂ ಕೊಟ್ಟಿಲ್ಲ, ಕಂಪೋಸಿಟ್ ಟೈಮ್ ಅಂದರೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಕಂಪ್ಯೂಟರ್ ಇರುತ್ತೆ, ಕ್ವಾಂಟ್, ರೀಸನಿಂಗ್, ಇಂಗ್ಲೀಷ್, ಜನರಲ್ ಅವೇರ್ನೆಸ್, ಕಂಪ್ಯೂಟರ್, ಇದೆಲ್ಲ ಸೇರಿ 5 subjects 200 ಮಾರ್ಕ್ಸಿನ ಕ್ವಶನ್ ಪೇಪರ್ ಇರುತ್ತೆ. ಸೊ ಅದು 2 hoursಲ್ಲಿ 2 ತಾಸಲ್ಲಿ. ಸೊ ನಿಮ್ಗೆ ಯಾವ್ದು ಸಬ್ಜೆಕ್ಟ್ ಈಸಿ ಅನಿಸುತ್ತೋ, ಅಂದರೆ ಯಾವ ಸಬ್ಜೆಕ್ಟಲ್ಲಿ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದ್ದೀರಾ ಸೊ ಆ ಸೆಕ್ಷನನ್ನು ಫಸ್ಟ್ ಅಟೆಂಪ್ಟ್ ಮಾಡ್ಕೋಬೋದು. ಸೊ ನಿಮಗೆ ಸೆಕ್ಷನ್ ವೈಸ್ ಫಸ್ಟ್ ಯಾವ ಸೆಕ್ಷನ್ ಬರುತ್ತೋ ಅದನ್ನೇ ಅಟೆಂಪ್ಟ್ ಮಾಡಬೇಕು, ಅಷ್ಟು ಟೈಮ್ ಲಿಮಿಟ್ ಅಂತ ಇರೋದಿಲ್ಲ. ಟೋಟಲ್ 2 ತಾಸಲ್ಲಿ. ಸೊ ನಿಮ್ಗೆ ಏನಾದ್ರೂ ರೀಸನಿಂಗ್ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ಫಸ್ಟ್ ರೀಸನಿಂಗ್ ಸೆಕ್ಷನನ್ನು ಅಟೆಂಪ್ಟ್ ಮಾಡಿ. ಇಲ್ಲಾಂದರೆ ನಿಮ್ಗೆ ಏನಾದ್ರೂ ಫಸ್ಟ್ ಏನಾದರೂ ಜನರಲ್ ಅವೇರ್ನೆಸ್ ಥಿಯರಿ ಏನಿದೆಯಲ್ಲ ಸೊ ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಅದು ಒಂದು ಲೈನ್ ಓದ್ಕೊಂಡ್ಬಿಟ್ಟು ಆಬ್ಜೆಕ್ಟಿವ್ ಟೈಪ್ ಸ್ಟಿಕ್ ಮಾಡೋದಿರುತ್ತಲ್ಲ. ಸೊ ಕಂಪ್ಯೂಟರ್ ಮತ್ತು ಜನರಲ್ ಅವೇರ್ನೆಸ್ ನಿಮ್ಗೆ ಈಸಿ ಅನಿಸುತ್ತೆ, ಫಸ್ಟ್ ಅದನ್ನು ಅಟೆಂಡ್ ಮಾಡಿ. ನೆಕ್ಸ್ಟ್ ನೀವು ರೀಸನಿಂಗ್ ಮತ್ತು ಕ್ವಾಂಟ್ ಅಂದರೆ ಮ್ಯಾಥಮೆಟಿಕ್ಸ್, ಅದರ ನೆಕ್ಸ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ನ ಈ ಥರ ನಿಮ್ಗೆ ಯಾವ ಥರ ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಯಾವ ಸಬ್ಜೆಕ್ಟಲ್ಲಿದೆಯೋ ಅದನ್ನ ನೋಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ದು ಸಬ್ಜೆಕ್ಟ್ ಈಸಿ ಅನಿಸುತ್ತೆ, ನಿಮ್ಗೆ ಯಾವ ಸಬ್ಜೆಕ್ಟಲ್ಲಿ ಪ್ರಿಪ್ರೇಷನ್ ಚೆನ್ನಾಗಿದೆ, ಸೊ ಯಾವುದರಲ್ಲಿ ಸ್ಕೋರಿಂಗ್ ಜಾಸ್ತಿ ಮಾಡ್ತೀರಾ ಆ ಸೆಕ್ಷನನ್ನು ಫಸ್ಟ್ ಅಟೆಂಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ವೀಕರ್ ಸೆಕ್ಷನ್ ಯಾವುದು ವೀಕ್ ಸೆಕ್ಷನ್ ಇದೆ. ಸೊ ಕೆಲವೊಬ್ಬರಿಗೆ ರೀಸನಿಂಗ್ ಸಬ್ಜೆಕ್ಟ್ ವೀಕರ್ ಸೆಕ್ಷನ್ ಇರುತ್ತೆ, ಕೆಲವೊಬ್ಬರಿಗೆ ಇಂಗ್ಲೀಷ್ ಆಗಿರ್ಬೋದು, ಕೆಲವೊಬ್ಬರಿಗೆ ಕ್ವಾಂಟ್, ಕೆಲವೊಬ್ಬರಿಗೆ ಕರೆಂಟ್ ಅಫೇರ್ಸ್. ಈ ಥರ ನಿಮ್ಗೆ ಯಾವ ಸಬ್ಜೆಕ್ಟ್ ನಿಮಗೆ ಯಾವ ಸೆಕ್ಷನಲ್ಲಿ ನಿಮಗೆ ವೀಕ್ ಅನಿಸುತ್ತೆ ಸೊ ಅದನ್ನು ಲಾಸ್ಟಲ್ಲಿ ಅಟೆಂಪ್ಟ್ ಮಾಡಿ. ಮತ್ತು ಇದರಲ್ಲಿ ಸೆಕ್ಷನ್ ಟೈಮಿಂಗ್ ಇರೋದಿಲ್ಲ. ಸೊ ಇದು ಒಂದು ಅಡ್ವಾಂಟೇಜ್ ಕೂಡ ಹೌದು, ಇನ್ನೊಂದು ಡಿಸ್ಅಡ್ವಾಂಟೇಜ್ ಕೂಡ ಹೌದು. ಯಾಕಂದರೆ ನೀವು ಪಜಲ್ ಅಥವಾ DI ಕ್ವಾಂಟಲ್ಲಿ DI ಏನಿರುತ್ತೆ ಅಥವಾ ಪಜಲಲ್ಲಿ ಏನಾದರೂ ನೀವು ಒಂದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆತಂದರೆ ಸೊ ನೀವು ಅದನ್ನೇ ಪ್ರತಿ ಸಲನೂ ಕರೆಕ್ಟ್ ಮಾಡೋದಕ್ಕೆ ಅಲ್ಲೇ ಟೈಮ್ ವೇಸ್ಟ್ ಮಾಡಿದರೆ ಬೇರೆ ಸೆಕ್ಷನ್ ನಿಮ್ಗೆ ಗೊತ್ತಿರೋ ಸೆಕ್ಷನ್ಗೆ ಆನ್ಸರ್ ಮಾಡೋದ್ರಲ್ಲೂ ಕೂಡ ಡಿಲೇ ಆಗುತ್ತೆ. ಸೊ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸ್ಪೀಡ್ ಮತ್ತು ಅಕ್ಯುರೇಸಿ.
ತುಂಬ ಮ್ಯಾಟರ್ ಆಗುತ್ತೆ ಎಕ್ಸಾಮ್ಸಲ್ಲಿ. ಇದು ನೀವು ಜಸ್ಟ್ ಪೆನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡೋಕ್ಕಿಂತ ಆದಷ್ಟು ಕಂಪ್ಯೂಟರ್ ಸಿಸ್ಟಮಲ್ಲಿ ಎಕ್ಸಾಮ್ಸ್ ಕೊಡೋದಕ್ಕೆ ಟ್ರೈ ಮಾಡಿ. ಸೊ ನಿಮ್ಗೆ ಅಂದರೆ ಟೈಮರ್ ಶೋ ಆಗ್ತಿರುತ್ತೆ, ಸ್ಪೀಡಾಗಿ ಮಾಡೋದಕ್ಕೆ ನಿಮಗೆ ಯೂಸ್ ಆಗುತ್ತೆ. ಎಕ್ಸಾಮ್ಸಲ್ಲಿನೂ ಕೂಡ ನಿಮಗೆ ಅದು ಅನುಕೂಲ ಆಗುತ್ತೆ. ಸೊ ಕಂಪ್ಯೂಟರ್ ಸಿಸ್ಟಮಲ್ಲಿನೇ ಮಾಕ್ ಟೆಸ್ಟ್ನ ಕೊಡಿ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡ್ಕೊಳ್ಳಿ. ಸೊ ಈ ಥರ ಪಜಲ್ ಆಗಿರ್ಬೋದು, DI ಯಾವುದಾದ್ರೂ ಒಂದು ನಿಮ್ಗೆ ಸ್ಟಕ್ ಆದರೆ, ಮಾಡ್ರೇಟ್ ಇಲ್ಲ ಡಿಫಿಕಲ್ಟಲ್ಲಿದ್ದರೆ, ಸೊ ಅದನ್ನೇ ಸಾಲ್ವ್ ಮಾಡೋದಕ್ಕೆ ಅದು ಕರೆಕ್ಟ್ ಸಾಲ್ವ್ ಮಾಡೋವರೆಗೂ ಬಿಡಬಾರ್ದು ಅಂತ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಹೋಗಬೇಡಿ. ಸೊ ಆ ಥರ ಏನಾದ್ರೂ ನಿಮ್ಗೆ ಯಾವುದಾದ್ರೂ ಒಂದರಲ್ಲಿ ಸ್ಟಕ್ ಆದರೆ DI ಆಗಿರ್ಬೋದು, ಪಜಲ್ ಅಥವಾ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ, ಸೊ ಆ ಕ್ವಶನನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಬೇರೆ ಎಲ್ಲ ಕ್ವಶನ್ಸ್ನೂ ಕೂಡ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಆದಷ್ಟು ಟೈಮರ್ ಸೆಕ್ಷನನ್ನು ನಾವು ನೋಡ್ಕೊಂಡ್ಬಿಟ್ಟು ಬೇರೆ ಸೆಕ್ಷನ್ಗೆ ಏನು ಟೈಮಿಂಗ್ ಕೊಡೋದಿರುತ್ತಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ಸೆಕ್ಷನ್ಗೆ ತುಂಬ ಟೈಮಿಂಗ್ ಕೊಡೋದಕ್ಕೆ ಹೋಗಬೇಡಿ. ಫಸ್ಟ್ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ, ಯಾವ ಆನ್ಸರ್ಸ್ ಬರುತ್ತೆ, ಸೊ ಫಸ್ಟ್ ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ವೀಕರ್ ಸೆಕ್ಷನ್ ಇರ್ಬೋದು ಅಥವಾ ನಿಮ್ದು ಯಾವುದು ಪ್ರಾಕ್ಟೀಸ್ ನಿಮ್ಗೆ ಯಾವುದು ಡಿಫಿಕಲ್ಟ್ ಅನಿಸುತ್ತೆ, ಸೊ ಅದೆಲ್ಲ ಕ್ವಶನ್ಸ್ಗಳನ್ನು ಕೂಡ ಆದಷ್ಟು ಲಾಸ್ಟಲ್ಲಿ ಅಟೆಂಪ್ಟ್ ಮಾಡಿ. ಮತ್ತು ಈ ಎಕ್ಸಾಮ್ಸಿಗೆ ಇನ್ನೂ ಲಾಸ್ಟ್ 10 ಡೇಸ್ ಮಾತ್ರ ಇರೋದ್ರಿಂದ ಮಾಕ್ ಟೆಸ್ಟ್ನ ಕೊಟ್ಬಿಟ್ಟು ಆನ್ಸರ್ಸ್ಗಳನ್ನೆಲ್ಲನೂ ಕರೆಕ್ಟಾಗಿ ಅನಲೈಸಸ್ ಮಾಡ್ಕೊಳ್ಳಿ. ಡೈಲಿ 2 ಮಾಕ್ ಟೆಸ್ಟ್ನ ಕೊಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀನಿ. ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ ಮತ್ತು ಇನ್ಶೂರೆನ್ಸ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ನೀವು ಇನ್ನೋರ್ಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತು ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಇದರಲ್ಲಿ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಎಕ್ಸಾಮ್ ಸೆಕ್ಟರ್ನ ಎಲ್ಲ ಅಪ್ಡೇಟ್ಸ್ಗಳು ಕೂಡ ಇದರಲ್ಲಿ ವೀಡಿಯೋಗಳಲ್ಲಿ ತಿಳಿಸಿರ್ತೀನಿ. ಸೊ ಅದೇ ಥರ ಇನ್ನೋರ್ಗೂ UIICEO ಇದು ಎಕ್ಸಾಮ್ ಪ್ಯಾಟರ್ನ್ ಯಾರು ಗೊತ್ತಿಲ್ಲ, ಸೊ ಇನ್ಶೂರೆನ್ಸ್ ಎಕ್ಸಾಮ್ಸ್ ಅಂತ ಪ್ಲೇಲಿಸ್ಟ್ ಇದೆ, ಸೊ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ್ದು ಎಕ್ಸಾಮ್ಸ್ ಯಾವ್ದು ಸೆಕ್ಷನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಅಂದರೆ ಎಷ್ಟು ಕ್ವಶನ್ಸ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದ್ರ ಕೂಡ ವಿಡಿಯೋ ಮಾಡಿದ್ದಿದೆ. ಅದೇ ಥರ IBPS ಕ್ಯಾಲೆಂಡರ್ ಕೂಡ ರಿಲೀಸ್ ಆಗಿದೆ. ನಿಮಗೆ ಆಗಸ್ಟಿಂದನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. RRB ಕ್ಲರ್ಕ್ ಆಗಿರ್ಬೋದು, RRB PO, IBPS ಕ್ಲರ್ಕ್, IBPS PO, ನೀವು ಯಾವುದಾದ್ರೂ ಬ್ಯಾಂಕ್ ಎಕ್ಸಾಮ್ಸ್ಗಾಗಿರ್ಬೋದು, ಈ ಎಕ್ಸಾಮ್ಸ್ ಇನ್ನೂವರೆಗೂ ಕೂಡ ಇದು ಇವಾಗ ಇನ್ಶೂರೆನ್ಸ್ ಎಕ್ಸಾಮ್ಸ್ಗೆ ಯಾರು ಅಪ್ಲೈ ಮಾಡಿದ್ರಲ್ಲ, ಸೊ ಇಷ್ಟೇ ಎಕ್ಸಾಮ್ಸ್ ನೋಟಿಫಿಕೇಷನ್ ಬಂದಾಗ ಮಾತ್ರ ಪ್ರಿಪ್ರೇಷನನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನೋಟಿಫಿಕೇಷನ್ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬಿಟ್ಟಾದ ತಕ್ಷಣ ಅವರು 1 ಅಥವಾ 1.5 ತಿಂಗಳಲ್ಲೇ ನಿಮಗೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇವಾಗಿಂದನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ಇದ್ರ ನೆಕ್ಸ್ಟ್ ನಿಮಗೆ NIACL ಅದು ಕೂಡ ಇನ್ಶೂರೆನ್ಸ್ ಸೆಕ್ಟರ್, ಅದರ AO ಅಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು, ಅಸಿಸ್ಟೆಂಟ್ ಎಕ್ಸಾಮ್ಸ್, ಸೊ ಲೈನ್ ಬೈ ಲೈನ್ ಇದೆ. ಅದಾದ ತಕ್ಷಣ ನಿಮಗೆ ಮತ್ತು LIC ಅಸಿಸ್ಟೆಂಟ್, LIC ADO, LIC AAO ಅದು ಕೂಡ ಇನ್ಶೂರೆನ್ಸ್ ಎಕ್ಸಾಮ್ಸೇ, ಮತ್ತು RBI ಅಸಿಸ್ಟೆಂಟ್ ಎಕ್ಸಾಮ್ಸ್ ಆಗಿರ್ಬೋದು. ಸೊ ಇದೇ ಥರ ಲೈನ್ IBPS ಕ್ಲರ್ಕ್ ಮತ್ತು RRB ಕ್ಲರ್ಕ್ ಇದೆಲ್ಲ ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ಸ್. ಮತ್ತು ಇನ್ಶೂರೆನ್ಸ್ ಸೆಕ್ಟರ್ ಎಕ್ಸಾಮ್ಸ್ನ ಮತ್ತು ಏನು ಬೇರೆ ಎಕ್ಸಾಮ್ಸ್ ಇದೆಯಲ್ಲ, ಸೊ ಅದು ಕೂಡ ನೋಟಿಫಿಕೇಷನನ್ನು ಬಿಡ್ತಾನೆ ಇರ್ತಾರೆ. ಸೊ ಇವಾಗಲಿಂದನೇ ಇನ್ನೂವರೆಗೂ ಯಾರು ಕೂಡ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿಲ್ಲ. ಸೊ ಇವಾಗಲಿಂದನೇ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಎಕ್ಸಾಮ್ಸ್ ಸಿಲೆಬಸ್ ಎಲ್ಲನೂ ಸೇಮ್ ಆಗಿಯೇ ಇರುತ್ತೆ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಮತ್ತು ಇನ್ಶೂರೆನ್ಸ್ ಎಕ್ಸಾಮ್ಸಲ್ಲಿ ಜನರಲ್ ಅವೇರ್ನೆಸ್ನಲ್ಲಿ ನೀವು ಅದರಲ್ಲಿ ಕರೆಂಟ್ ಅಫೇರ್ಸ್ ಬ್ಯಾಂಕಿಂಗ್ ರಿಲೇಟೆಡ್ ತುಂಬ ಓದಬೇಕಾಗುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ. ಇಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ ರಿಲೇಟೆಡ್ ಕರೆಂಟ್ ಅಫೇರ್ಸಲ್ಲಿ ತುಂಬ ಓದಬೇಕಾಗುತ್ತೆ. ಯಾಕಂದರೆ ನಿಮಗೆ ಎಕ್ಸಾಮ್ಸಲ್ಲಿನೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ಥರ ಇಂಟರ್ವ್ಯೂನಲ್ಲಿನೂ ಇದು ಇನ್ಶೂರೆನ್ಸ್ ಸೆಕ್ಟರ್ ಎಕ್ಸಾಮ್ಸ್ ಆಗಿರೋದ್ರಿಂದ ನಿಮಗೆ ಇಂಟರ್ವ್ಯೂನಲ್ಲಿನೂ ಕೂಡ ಅವ್ರು ಇನ್ಶೂರೆನ್ಸ್ ರಿಲೇಟೆಡ್ ಜಾಸ್ತಿ ಕ್ವಶನ್ಸ್ನ ಕೇಳ್ತಾರೆ. ಸೊ ಇಷ್ಟೇ ಡಿಫ್ರೆನ್ಸ್ ಇರುತ್ತೆ. ಇನ್ಶೂರೆನ್ಸ್ ಸೆಕ್ಟರ್ ಮತ್ತು ಈ ಬ್ಯಾಂಕಿಂಗ್ ಎಕ್ಸಾಮ್ ಸೆಕ್ಟರಲ್ಲಿ ಸಿಲೆಬಸ್ ಎಲ್ಲನೂ ಸೇಮ್ ಆಗಿರುತ್ತೆ. ಸೊ ಇನ್ನೂರ್ಗೂ ಯಾರು ಕೂಡ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿಲ್ಲ, ಇವಾಗಲಿಂದನೇ ಸ್ಟಾರ್ಟ್ ಮಾಡಿ. ಲಾಸ್ಟ್ ನೋಟಿಫಿಕೇಷನ್ ಬಿಟ್ಟಾಗಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಆವಾಗ ಲೇಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನೋಟಿಫಿಕೇಷನ್ ಬಿಟ್ಟ ಮೇಲೆ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾನೆ ಹೋಗುತ್ತೆ. ಸೊ ಇವಾಗ ಜನವರಿ ಟು ನಿಮಗೆ ಮೇ ಮತ್ತು ಜುಲೈವರೆಗೂ ಆದಷ್ಟು ನಿಮ್ಮ ಪ್ರಿಪ್ರೇಷನನ್ನು ಫೌಂಡೇಶನ್ ಕ್ಲಾಸಸ್ನೆಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಮಾಕ್ ಟೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡಿ. ಸೊ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.